Hello friends, 99% of aspirants will fail the Piaget section because they only memorize the 4 stages. But GPSTR and HSTR exams don't ask for stages anymore. They ask for logic behind them. If you can't differentiate between centration and decentration in the next 10 seconds, you are risking 5 marks. Today, I am handing you the 30 golden questions that have appeared in every single Karnataka TET, GPSTR and HSTR papers for the last 10 years. Watch until question 30 or risk losing the most predictable marks in your CDP paper. So, let's start. The first question, according to Piaget, the basic building block of intelligent behavior is ಪಿಯಾಜೆ ಪ್ರಕಾರ ಬುದ್ಧಿವಂತ ವರ್ತನೆಯ ಮೂಲಭೂತ ಘಟಕ ಯಾವುದು? ಆಪ್ಷನ್ಸ್ ಎ ರಿಫ್ಲೆಕ್ಸ್ ಪ್ರತಿಫಲಿತ ಕ್ರಿಯೆ, ಬಿ ಸ್ಕೀಮಾ, ಸಿ ಅಕೊಮೊಡೇಷನ್ ಅಳವಡಿಕೆ, ಡಿ ಅಸಿಮ್ಯುಲೇಷನ್ ಅಥವಾ ಸಮ್ಮಿಲನ. Pause the video and try to answer this. The right answer is schema because schemas are mental frameworks that help us organize and interpret information. ಸ್ಕೀಮಾಗಳಂದರೆ ಮಾಹಿತಿಯನ್ನು ಸಂಘಟಿಸಲು ಅಥವಾ ಅರ್ಥೈಸಲು ನಮಗೆ ಸಹಾಯ ಮಾಡುವ ಮಾನಸಿಕ ಚೌಕಟ್ಟುಗಳು ಅಥವಾ ಜ್ಞಾನದ ಪ್ಯಾಕೆಟ್ಗಳಾಗಿವೆ. ಚಿತ್ರದಲ್ಲಿ ನೀವು ನೋಡ್ತಿರ್ಬೋದು, ಒಂದು ಕಡತದ ಇದು ಒಂದು ಕಪಾಟು. ಅಂದರೆ ನಮ್ಮ ಮೆದುಳು ಪ್ರತಿಯೊಂದು ವಿಷಯಕ್ಕೂ ಒಂದು ಪ್ರತ್ಯೇಕವಾದ ಫೋಲ್ಡರ್ ಅಥವಾ ಕಪಾಟನ್ನು ಇಟ್ಟುಕೊಂಡಿರುತ್ತದೆ. ಪ್ರಾಣಿಗಳ ಬಗ್ಗೆ ಒಂದು ಸ್ಕೀಮಾ, ಪಕ್ಷಿಗಳ ಬಗ್ಗೆ ಒಂದು ಸ್ಕೀಮಾ, ಹೀಗೆ ಮಾಹಿತಿಯನ್ನು ವಿಂಗಡಿಸಿ ಸಂಗ್ರಹಿಸುವುದೇ ಸ್ಕೀಮಾ ಅಂತ ಕರೀತಾರೆ. ಹಾಗಾಗಿ ಪಿಯಾಜೆ ಅವರು ಬುದ್ಧಿವಂತ ವರ್ತನೆಯ ಮೂಲಭೂತ ಘಟಕ ಸ್ಕೀಮಾ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್ ಇಂಟು ಎಕ್ಸಿಸ್ಟಿಂಗ್ ಮೆಂಟಲ್ ಸ್ಟ್ರಕ್ಚರ್ಸ್ ವಿತೌಟ್ ಚೇಂಜಿಂಗ್ ದೆಮ್ ಈಸ್ ಕಾಲ್ಡ್. ಹೊಸ ಮಾಹಿತಿಯನ್ನು ಬದಲಾಯಿಸದೆ ಅಸ್ತಿತ್ವದಲ್ಲಿರುವ ಮಾನಸಿಕ ರಚನೆಗಳಿಗೆ ಅಳವಡಿಸುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಅಕೊಮೊಡೇಷನ್ ಅಳವಡಿಕೆ, ಇಕ್ವಿಲಿಬ್ರೇಷನ್ ಸಮತೋಲನ, ಅಸಿಮಿಲೇಷನ್ ಸಮ್ಮಿಲನ ಅಥವಾ ಆರ್ಗನೈಸೇಷನ್ ಸಂಘಟನೆ. ದ ರೈಟ್ ಆನ್ಸರ್ ಈಸ್ ಅಸಿಮಿಲೇಷನ್ because assimilation is adding new information to an existing schema without changing it. ಅಂದರೆ ಒಂದು ಹಳೆಯ ಜ್ಞಾನಕ್ಕೆ ಯಾವುದೇ ಬದಲಾವಣೆ ಮಾಡದೆ ಹೊಸ ಮಾಹಿತಿಯನ್ನು ಸೇರಿಸುವುದನ್ನೇ ಸಮ್ಮಿಲನ ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ. ಚಿತ್ರದಲ್ಲಿ ಮಗು ಅಳಿಲನ್ನು ನೋಡಿ ಬೆಕ್ಕು ಎಂದು ಕರೆಯುತ್ತದೆ. ಇಲ್ಲಿ ಮಗುವಿನ ಹತ್ರ ಈಗಾಗಲೇ ಬೆಕ್ಕಿನ ಸ್ಕೀಮಾ ಇದೆ. ಅಳಿಲನ್ನು ನೋಡಿದಾಗ ಅದು ಬೆಕ್ಕಿನ ಥರವೇ ಕಾಣಿಸುವುದರಿಂದ ತನ್ನ ಹಳೆಯ ಬೆಕ್ಕಿನ ಸ್ಕೀಮಾಗೆ ಈ ಅಳಿಲನ್ನು ಮಗು ಸೇರಿಸಿಕೊಳ್ಳುತ್ತದೆ. ಇದನ್ನೇ ಅಸಿಮಿಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್, ವೆನ್ ಅ ಚೈಲ್ಡ್ ಮಾಡಿಫೈಸ್ ದೇರ್ ಎಕ್ಸಿಸ್ಟಿಂಗ್ ಸ್ಕೀಮಾ ಟು ಇನ್ಕ್ಲೂಡ್ ನ್ಯೂ ಕಾಂಟ್ರಾಡಕ್ಟರಿ ಇನ್ಫಾರ್ಮೇಷನ್ ಇಟ್ ಈಸ್. ಹೊಸ ಮತ್ತು ವಿರೋಧಾತ್ಮಕ ಮಾಹಿತಿಯನ್ನು ಸೇರಿಸಲು ಮಗು ತನ್ನ ಅಸ್ತಿತ್ವದಲ್ಲಿರುವ ಸ್ಕೀಮಾವನ್ನು ಮಾರ್ಪಡಿಸಿದರೆ ಅದು ಆಪ್ಷನ್ಸ್ ಅಸಿಮಿಲೇಷನ್, accommodation, centration or object permanence. The right answer is accommodation because accommodation involves adjusting or creating new schemas to fit information that doesn't fit the old ones. ಅಂದರೆ ಇಲ್ಲಿ ಹೊಸ ಮಾಹಿತಿಗೆ ತಕ್ಕಂತೆ ಹಳೆಯ ಸ್ಕೀಮಾವನ್ನು ಮಾರ್ಪಡಿಸುವುದು ಅಥವಾ ಹೊಸ ಸ್ಕೀಮಾವನ್ನು ಸೃಷ್ಟಿಸುವುದನ್ನೇ ಅಳವಡಿಕೆ ಅಂತ ಕರೀತಾರೆ. ಇಲ್ಲಿ ಅಳಿಲು ಬೆಕ್ಕಿನಂತೆ ಶಬ್ದ ಮಾಡುವುದಿಲ್ಲ ಮತ್ತು ಅದರ ಬಾಲ ಭಿನ್ನವಾಗಿದೆ ಎಂದು ಮಗುವಿಗೆ ತಿಳಿದಾಗ ಅದು ತನ್ನ ಹಳೆಯ ಸ್ಕೀಮಾವನ್ನು ಬದಲಾಯಿಸುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅಳಿಲು ಎಂಬ ಹೊಸದೇ ಆದ ಕಪಾಟನ್ನು ಅಥವಾ ಒಂದು ಫೋಲ್ಡರ್ ಅನ್ನು ಮಗು ಸೃಷ್ಟಿಸಿಕೊಳ್ಳುತ್ತದೆ. ಇದನ್ನೇ ಅಕೊಮೊಡೇಷನ್ ಅಂತ ಕರೀತಾರೆ. The stage of mental balance between what is known and what is perceived is. ತಿಳಿದಿರುವ ವಿಷಯ ಮತ್ತು ಹೊಸದಾಗಿ ಗ್ರಹಿಸಿದ ವಿಷಯದ ನಡುವಿನ ಮಾನಸಿಕ ಸಮತೋಲನ ಸ್ಥಿತಿ ಯಾವುದು? ಆಪ್ಷನ್ಸ್ ಕಾಗ್ನಿಟಿವ್ ಡಿಸೋನೆನ್ಸ್, ಅರಿವಿನ ಅಸಂಗತತೆ ಅಥವಾ ಅಡಾಪ್ಟೇಷನ್,
ರೂಪಾಂತರ, ಇಕ್ವಿಲಿಬ್ರಿಯಂ ಸಮತೋಲನ ಅಥವಾ ಮೆಚುರೇಷನ್ ಪರಿಪಕ್ವತೆ. ದ ರೈಟ್ ಆನ್ಸರ್ ಹಿಯರ್ ಈಸ್ equilibrium, because equilibrium is the state of mental stability when a child's schemas can explain what they perceive around them. ಅಂದರೆ ಮಗುವಿನ ಜ್ಞಾನ ಮತ್ತು ಹೊರಗಿನ ಪ್ರಪಂಚದ ನಡುವೆ ಉಂಟಾಗುವ ಒಂದು ಮಾನಸಿಕ ಸ್ಥಿರತೆಯನ್ನೇ ಇಕ್ವಿಲಿಬ್ರಿಯಂ ಅಂತ ಕರೀತಾರೆ. ಮಗುವಿಗೆ ತನ್ನ ಸುತ್ತಲಿನ ಜಗತ್ತಿನಲ್ಲಿ ಏನಾಗುತ್ತದೆ ಎಂದು ತನ್ನ ಸ್ಕೀಮಾಗಳ ಮೂಲಕ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ಅದು ಇಕ್ವಿಲಿಬ್ರೇಷನ್ ಸ್ಟೇಟಲ್ಲಿ ಇರುತ್ತೆ. ಅದೇ ರೀತಿ ಹೊಸ ವಿಷಯ ಅರ್ಥವಾಗದಿದ್ದಾಗ ಗೊಂದಲ ಉಂಟಾಗುತ್ತದೆ. ಅದನ್ನು ಡಿಸ್ಇಕ್ವಿಲಿಬ್ರಿಯಂ ಅಂತ ಕರೀತಾರೆ. ಇದನ್ನೇ ಸರಿಪಡಿಸಲು ಮಗು ಮತ್ತೆ ಅಸಿಮಿಲೇಷನ್ ಮತ್ತೆ ಅಕೊಮಡೇಷನ್ ಅನ್ನೋ ಪ್ರಕ್ರಿಯೆಗಳನ್ನು ಬಳಸಿ ಸಮತೋಲನಕ್ಕೆ ಮರಳುತ್ತದೆ. ಇದನ್ನೇ ಇಕ್ವಿಲಿಬ್ರೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್. ಪಿಯಾಜೆಟ್ ವೇವ್ಸ್ ಚಿಲ್ಡ್ರನ್ ಆಸ್ ಲಿಟಲ್ ಸೈಂಟಿಸ್ಟ್ ಬಿಕಾಸ್ ಪಿಯಾಜೆ ಮಕ್ಕಳನ್ನು ಪುಟ್ಟ ವಿಜ್ಞಾನಿಗಳು ಎಂದು ಕರೆಯಲು ಕಾರಣವೇನು? ಆಪ್ಷನ್ಸ್. ದೇ ಫಾಲೋ ಇನ್ಸ್ಟ್ರಕ್ಷನ್ಸ್ ವೆಲ್. ಅವರು ಸೂಚನೆಗಳನ್ನು ಚೆನ್ನಾಗಿ ಪಾಲಿಸುತ್ತಾರೆ, ಆದ್ದರಿಂದ ಪಿಯಾಜೆ ಮಕ್ಕಳನ್ನು ಪುಟ್ಟ ವಿಜ್ಞಾನಿಗಳೆಂದು ಕರೆಯುತ್ತಾರಾ? ಅಥವಾ ದೇ ಆಕ್ಟಿವ್ಲಿ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಥ್ರೂ ಎಕ್ಸ್ಪ್ಲೋರೇಷನ್. ಅವರು ಅನ್ವೇಷಣೆಯ ಮೂಲಕ ಜ್ಞಾನವನ್ನು ಸಕ್ರಿಯವಾಗಿ ನಿರ್ಮಿಸುತ್ತಾರೆ, ಹಾಗಾಗಿ ಅವರನ್ನು ಪುಟ್ಟ ವಿಜ್ಞಾನಿಗಳೆಂದು ಕರೆಯುತ್ತಾರಾ? ದೇ ಹ್ಯಾವ್ ಹೈ ಐಕ್ಯೂಸ್ ಫ್ರಮ್ ಬರ್ತ್. ಅವರು ಹುಟ್ಟಿನಿಂದಲೇ ಹೆಚ್ಚಿನ ಐಕ್ಯೂ ಹೊಂದಿರುವುದರಿಂದ ಅವರನ್ನು ಪುಟ್ಟ ವಿಜ್ಞಾನಿಗಳು ಎಂದು ಕರೆಯುತ್ತಾರಾ? ಅಥವಾ ದೇ ಲರ್ನ್ ಥ್ರೂ ಥ್ರೋಟ್ ಮೆಮೊರೈಸೇಷನ್. ಅವರು ಕಂಠಪಾಠದ ಮೂಲಕ ಕಲಿಯುತ್ತಾರೆ, ಹಾಗಾಗಿ ಪಿಯಾಜೆ ಅವರನ್ನು ಪುಟ್ಟ ವಿಜ್ಞಾನಿಗಳೆಂದು ಕರೆಯುತ್ತಾರಾ? ಇದರಲ್ಲಿ ಸರಿಯಾದ ಆನ್ಸರ್ ದಿಸ್ ಈಸ್ ದೇ ಆಕ್ಟಿವ್ಲಿ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಥ್ರೂ ಎಕ್ಸ್ಪ್ಲೋರೇಷನ್ ಬಿಕಾಸ್ children do not just receive information. They actively experiment to build their own understanding. ಮಕ್ಕಳು ಕೇವಲ ಮಾಹಿತಿಯನ್ನು ಪಡೆಯುವುದಿಲ್ಲ, ಬದಲಾಗಿ ತಮ್ಮ ಪರಿಸರದೊಂದಿಗೆ ಸಂವಹನ ನಡೆಸಿ ಜ್ಞಾನವನ್ನು ಸ್ವತಃ ನಿರ್ಮಿಸಿಕೊಳ್ತಾರೆ. ಹಾಗಾಗಿ ಪಿಯಾಜೆಟ್ ಮಕ್ಕಳನ್ನು ಪುಟ್ಟ ವಿಜ್ಞಾನಿಗಳೆಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. At which stage does a child develop object permanence? ಮಗು ಯಾವ ಹಂತದಲ್ಲಿ ವಸ್ತುವಿನ ಶಾಶ್ವತತೆ ಬೆಳೆಸಿಕೊಳ್ಳುತ್ತದೆ? ಆಪ್ಷನ್ಸ್. ಸೆನ್ಸರಿ ಮೋಟಾರ್, ಸಂವೇದನಾ ಗತಿ ಹಂತ, ಪ್ರೀ ಆಪರೇಷನಲ್ ಪೂರ್ವ ಕಾರ್ಯಕಾರಿ ಹಂತ, ಕಾಂಕ್ರೀಟ್ ಆಪರೇಷನಲ್ ಮೂರ್ತ ಕಾರ್ಯಕಾರಿ ಹಂತ, ಅಥವಾ ಫಾರ್ಮಲ್ ಆಪರೇಷನಲ್ ಔಪಚಾರಿಕ ಕಾರ್ಯಕಾರಿ ಹಂತ. ದ ರೈಟ್ ಆನ್ಸರ್ ಈಸ್ sensory motor stage, because object permanence is the understanding that objects continue to exist even when hidden. ಅಂದರೆ ವಸ್ತುಗಳು ನಮಗೆ ಕಣ್ಣಿಗೆ ಕಾಣದಿದ್ದರೂ ಅವು ಅಸ್ತಿತ್ವದಲ್ಲಿವೆ ಎಂದು ಮಗು ತಿಳಿಯುವ ಸಾಮರ್ಥ್ಯ ಸಾಮಾನ್ಯವಾಗಿ 8 ರಿಂದ 12 ತಿಂಗಳಲ್ಲಿ ಬೆಳೆಯುತ್ತದೆ. ಅದನ್ನೇ ಅಂದರೆ ಯಾವ ಸ್ಟೇಜ್ ಅಂದರೆ ಸೆನ್ಸರಿ ಮೋಟರ್ ಸ್ಟೇಜಲ್ಲಿ ಬೆಳೆಯುತ್ತದೆ. ನೆಕ್ಸ್ಟ್ ಕ್ವಶನ್. ಈಗೋಸೆಂಟ್ರಿಸಮ್ ಈಸ್ ಹಾಲ್ಮಾರ್ಕ್ ಆಫ್ ವಿಚ್ ಸ್ಟೇಜ್? ಅಹಂ ಕೇಂದ್ರಿತವಾದ ಯಾವ ಹಂತದ ಪ್ರಮುಖ ಲಕ್ಷಣವಾಗಿದೆ? ಸೆನ್ಸರಿ ಮೋಟರ್, ಪ್ರೀ ಆಪರೇಷನಲ್, ಆರ್ ಕಾಂಕ್ರೀಟ್ ಆಪರೇಷನಲ್, ಆರ್ ಫಾರ್ಮಲ್ ಆಪರೇಷನಲ್? ದ ರೈಟ್ ಆನ್ಸರ್ ಈಸ್ ಪ್ರೀ ಆಪರೇಷನಲ್ ಸ್ಟೇಜ್, ಬಿಕಾಸ್ children in this stage believe that everyone sees the world exactly as they do. in this ಅಂದರೆ ಪೂರ್ವ ಕಾರ್ಯಕಾರಿ ಹಂತದಲ್ಲಿ ಮಗು ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾಗುತ್ತದೆ. ತನ್ನ ದೃಷ್ಟಿಕೋನವೇ ಎಲ್ಲರದು ಎಂದು ಭಾವಿಸುವುದರಿಂದ ಇದು ಈಗೋಸೆಂಟ್ರಿಸಮ್ ಅಂತ ಕರೆಯಲ್ಪಡುತ್ತದೆ. ನೆಕ್ಸ್ಟ್ ಕ್ವಶನ್. ಅ ಚೈಲ್ಡ್ ಬಿಲೀವ್ಸ್ ಅ ಡಾಲ್ ಈಸ್ ಅಲೈವ್ ಅಂಡ್ ಫೀಲ್ಸ್ ಹರ್ಟ್. ದಿಸ್ ಈಸ್ ನೌನ್ ಆಸ್. ಗೊಂಬೆಗೆ ಜೀವವಿದೆ ಮತ್ತು ಅದಕ್ಕೆ ನೋವಾಗುತ್ತದೆ ಎಂದು ನಮ್ಮ ಮಗು ನಂಬುವುದು, ಇದು ಯಾವುದು, ಏನಂತ ಕರೀತಾರೆ ಇದನ್ನು? ಸೆಂಟ್ರೇಷನ್ ಅಥವಾ ಕೇಂದ್ರೀಕೃತ ಚಿಂತನೆ, ಆನಿಮಿಸಮ್, ಇರಿವರ್ಸಿಬಿಲಿಟಿ ಆ್ಯಂಡ್ ಕನ್ಸರ್ವೇಷನ್. ದ ರೈಟ್ ಆನ್ಸರ್ ಈಸ್ ಆನಿಮಿಸಮ್, ಬಿಕಾಸ್ ಆನಿಮಿಸಮ್ ಈಸ್ ದ ಬಿಲೀಫ್ ದಟ್ inanimate ಅಥವಾ non-living objects like toys, clouds, sun, etc. have feelings and life.
ಅಂದರೆ ನಿರ್ಜೀವ ವಸ್ತುಗಳಿಗೆ ಗೊಂಬೆ, ಮೋಡ, ಸೂರ್ಯ ಆಗಿರ್ಬೋದು ಅಥವಾ ಚಂದ್ರ ಆಗಿರ್ಬೋದು, ಅವುಗಳಿಗೂ ಜೀವ ಮತ್ತು ಭಾವನೆಗಳಿವೆ ಎಂದು ನಂಬುವುದೇ ಪ್ರಾಣಿವಾದ ಅಥವಾ ಜೀವಕಲ್ಪನೆ. ಸೊ ದ ರೈಟ್ ಆನ್ಸರ್ ಈಸ್ ಬಿ, ಆನಿಮಿಸಮ್. ನೆಕ್ಸ್ಟ್ ಕ್ವಶನ್, ಫೋಕಸಿಂಗ್ ಆನ್ ಓನ್ಲಿ ಒನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಆಬ್ಜೆಕ್ಟ್ ವೈಲ್ ಇಗ್ನೋರಿಂಗ್ ಅದರ್ಸ್. ವಸ್ತುವಿನ ಒಂದು ಗುಣದ ಮೇಲೆ ಮಾತ್ರ ಗಮನ ಹರಿಸಿ ಉಳಿದವುಗಳನ್ನು ನಿರ್ಲಕ್ಷಿಸುವುದು ಡಿಸೆಂಟ್ರೇಷನ್, ಸೆಂಟ್ರೇಷನ್, ಸೀರಿಯೇಷನ್ ಆರ್ ಟ್ರಾನ್ಸಿಟಿವಿಟಿ. ದ ರೈಟ್ ಆನ್ಸರ್ ಈಸ್ ಕೇಂದ್ರೀಕೃತ ಚಿಂತನೆ ಅಥವಾ ಸೆಂಟ್ರೇಷನ್. ಬಿಕಾಸ್ ಸೆಂಟ್ರೇಷನ್ ಈಸ್ focusing on one single aspect like height or like weight while ignoring other aspects. ಅಂದರೆ ಇಲ್ಲಿ ಒಂದು ಸನ್ನಿವೇಶದ ಕೇವಲ ಒಂದು ಅಂಶಕ್ಕೆ ಮಾತ್ರ ಆದ್ಯತೆ ನೀಡಿ ಮಿಕ್ಕಿದ್ದನ್ನು ಮರೆಯುವುದು. ಇಲ್ಲಿ ಗಮನಿಸೋದಾದ್ರೆ ಲಿಯೋ ಫೋಕಸಸ್ ಓನ್ಲಿ ಆನ್ ಹೈಟ್ ಅಂಡ್ ಇಗ್ನೋರ್ಸ್ ವೆಡ್ತ್. ದಿಸ್ ಈಸ್ ಮೀನ್ಸ್ ಸೆಂಟ್ರೇಷನ್. ನೆಕ್ಸ್ಟ್ ಕ್ವೆಶ್ಚನ್, irreversibility means a child cannot ವಿಪರ್ಯತೆ ಅಂದರೆ ಮಗುವಿಗೆ ಈ ಸಾಮರ್ಥ್ಯವಿಲ್ಲದಿರುವುದು. ಕೌಂಟ್ ನಂಬರ್ಸ್, ಸಂಖ್ಯೆ ಎಣಿಸುವುದು, ಅಥವಾ ಮೆಂಟಲಿ ಅಂಡು ಆನ್ ಆಕ್ಷನ್, ಮಾನಸಿಕವಾಗಿ ಕ್ರಿಯೆಯನ್ನು ಹಿಮ್ಮುಖಗೊಳಿಸುವುದು, ರೆಕಗ್ನೈಸ್ ದೇರ್ ಮದರ್, ತಾಯಿಯನ್ನು ಗುರುತಿಸುವುದು, ವಾಕ್ ಬ್ಯಾಕ್ವರ್ಡ್, ಹಿಂದೆ ನಡೆಯುವುದು. irreversibility means the right answer here is mentally undo an action, because in this stage a child cannot mentally reverse a process. This is called as irreversibility. They don't know that if 5 plus 2 is 7, then 7 minus 2 is 5. ಹಾಗೆ ಒಂದು ಕ್ರಿಯೆಯನ್ನು ಮನಸ್ಸಿನಲ್ಲಿ ಹಿಮ್ಮುಖವಾಗಿ ಯೋಚಿಸಲು ಸಾಧ್ಯವಾಗುವುದನ್ನೇ irreversibility ಅಥವಾ ಅವಿಪರ್ಯತೆ ಅಂತ ಕರೆಯುತ್ತಾರೆ.